ನಾನು ಹೇಳಿರಿ ಆ ಸ್ನೇಹ ಎಲ್ಲಿ ಕೇಳ್ತಾಳೆ ಅವ್ರ ಮಂತಕ್ಕೆ ಹೋಗಬೇಡ ಜಗಳ ಆಡಬೇಡ ಅಂತ ಕೇಳ್ಕೊಂಡೆ ಕೇಳಲ್ಲ ನನ್ನ ಮಾತಾ ಶಾಂತಕ್ಕ ಧೈರ್ಯ ಗಟ್ಟಿತನ ಇರೋದು ಅಪೂರ್ಣ ಹೆದರ್ಸಕ್ಕಲ್ಲ ನಮ್ಗೆ ಏನೇ ಕಷ್ಟ ಬಂದ್ರೂ ಅದನ್ನ ಎದುರಿಸಿ ನಿಲ್ಲಕ್ಕೆ ಕಣವ ಇರೋದು ಅದನ್ನ ಇವಳಿಗೆ ನಾನು ಹೆಂಗೆ ಅರ್ಥ ಮಾಡಿಸ್ಲಿ ನನಗೆ ಆ ರಾಜೇಶ್ವರಿ ಮ್ಯಾಗಾಗಲಿ ನನ್ನ ಗಂಡನ ಮ್ಯಾಗಾಗಲಿ ಭಯ ಇಲ್ಲ ಶಾಂತ ನನ್ನ ಕಾಳಜಿ ಇರೋದು ನನ್ನ ಮಕ್ಕಳ ಮ್ಯಾಗೇನೆ ಈಗ ಅವಳು ಯಾರನ್ನ ಕರ್ಕೊಂಬಂದು ಮೆಸ್ಸು ಮನೆ ಖಾಲಿ ಮಾಡಿ ಅಂದರೆ ಏನು ಮಾಡೋದು ಏನು ಮಾಡೋಣ ಅಂದರೆ ಬಿಟ್ಟು ಕೊಡೋಕ್ಕಾಗಕ್ಕಿಲ್ಲ ಅಂತ ಖಡಕ್ಕಾಗಿ ಹೇಳ್ಬಿಡೋದು ಕಣಕ್ಕ ಸರಿ ಹಾಗೆ ಹೇಳ್ತೀನಿ ಅಂತ ಇಟ್ಕ ಆದರೆ ಅವ್ರ ಪತ್ರ ತೋರಿಸಿ ಈ ಜಾಗ ನಮ್ಮ ಹೆಸರಾಗೈತೆ ಅಂತ ಹೇಳ್ತಾರೆ ಈ ಸ್ವತ್ತು ನನಗೂ ನನ್ನ ಮಕ್ಳಿಗೂ ಸೇರಿದ್ದು ಅಂತ ನಾನು ಕೋರ್ಟ್ಗೆ ಹೋಗೋದು ಆದರೆ ಬದುಕಿನಾಗೆ ನೆಮ್ಮದಿಯಾಗಿರೋಕ್ಕಾಯ್ತದ ಹಗ್ಗ ಅನ್ಕೊಂಡು ಹಾವನ್ನ ತುಳಿಯೋಕ್ಕಿಂತ ಹಗ್ಗನೋ ಹಾವು ನಮ್ಗೆ ಯಾಕೆ ಬೇಕಪ್ಪ ಅಂತ ಬದಿಲೇ ನಡ್ಕೊಂಡು ಹೋಗೋದು ಲೇಸು ಕನ್ಸಂತ ಆದರೆ ಅವ್ರು ಈಗೂ ನಿನ್ನ ನೆಮ್ಮದಿಯಾಗಿ ಇರೋಕೆ ಬಿಡ್ತಿಲ್ವಲ್ಲಕ್ಕ ಮೊನ್ನೆ ಅದ್ಯಾರೋ ಆಫೀಸರ್ಗಳು ಬಂದು ಕೂಗಾಡಿದ್ರಂತಲ್ಲ ಕಣಕ್ಕ ನಮ್ಮ ಊಟದ ಗುಣ ಸರಿ ಇಲ್ಲ ಅಂತ ನನಗೆ ಯಾಕೋ ಅದನ್ನು ಅವಳೇ ಮಾಡಿಸಿರ್ತಾಳೆ ಅನ್ನಿಸ್ತೈತೆ ಕ್ವಾಲಿಟಿ ಇಲ್ಲದೆ ಇರೋ ಊಟನ ಮಾರಾಟ ಮಾಡ್ತಾ ಇದ್ದೀರಂತ ನಿಮ್ಮ ಮೆಸ್ ಮೇಲೆ ಕಂಪ್ಲೇಂಟ್ ಬಂದಿದೆ. ನಾವು ಯಾರಿಗೂ ಮೋಸ ಮಾಡಲಿಲ್ಲ, ಯಾರು ಹೊಟ್ಟೆ ಮೇಲೆ ಹೊಡೆದು ಜೀವನ ನಡೆಸಿಲ್ಲ. ಆಗಲಿ ನಮ್ಮ ಜೀವಕ್ಕೆ ಏನು ಬೆಲೆ ಸಿಗ್ತದೋ ಸಿಗಲಿ. ಆ ಬೆಟ್ಟದ ತಾಯಿ ನಾನು ಹೆಂಗೆ ನಡೆಸ್ತಾಳೋ ನಾನು ಹಂಗೆ ನಡ್ಕೊತೀನಿ. ಇನ್ನೊಂದು 5 ನಿಮಿಷ ನೀನು ತಡವಾಗಿ ಬಂದಿದ್ರು ಇವು ನಿನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಸರಿಯಾದ ಸಮಯಕ್ಕೆ ಬಂದೆ ನೋಡು. ಹೌದೌದು, ಸರಿಯಾದ ಸಮಯಕ್ಕೆ ಬಂದ್ರಿ. ಥ್ಯಾಂಕ್ ಗಾಡ್. ಆಮೇಲೆ ಕಂಟಿನ್ ನಾನು ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಇವಾಗ ನಾನು ಇವನನ್ನು ಬಿಡೋದೇ ಇಲ್ಲ. ಅತ್ತೆ, ನಾನು ಕಂಟಿನ್ ಹೊರಗೆ ಕರ್ಕೊಂಡು ಹೋಗ್ತೀನಿ. ಲಂಚ್ ಮಾಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ, ಓಕೆನಾ? ಅಯ್ಯೋ, ಇದನ್ನು ನಾನು ಕೇಳಬೇಕಾ? ನಿನ್ಗೆ ಎಲ್ಲಿ ಬೇಕನ್ನ ಕರ್ಕೊಂಡೋಗಿ. ಅವ ನಂಗೆ ಬೇರೆ ಕೆಲಸ ಇದೆ. ಕಂಟಿ ಮರ್ತವಾದ್ಯಾ? ಆದ್ರೆ ಇನ್ಮ್ಯಾಕೆ ಪೂರ್ವಿ ನಮ್ಮ ಮನೆಗೆ ಬಂದಾಗ ನೀನು ಮನೆಯಾಗೆ ಇರ್ಬೇಕು. ನೀನು ಪೂರ್ವಿ ಜೊತೆಯಾಗಿ ಹೋಗು. ಅವಳು ಏನು ಹೇಳ್ತಾಳೋ ಅದನ್ನು ಮಾಡು. ಥ್ಯಾಂಕ್ಸ್ ಅತ್ತೆ. ಕಂಟಿ ಬಾ, ನನ್ನ ಕಾರಲ್ಲೇ ಹೋಗೋಣ, ನೀನೇ ಡ್ರೈವ್ ಮಾಡು ಬಾ. ಅತ್ತೆ ಬಾಯ್, ಮಾವ ಬಾಯ್. ಕುಮಾರಿ, ಸಾಹೇಬ್ರನ್ನ ಕರ್ಕೊಂಬವ.
ಬಾಬು ಮೊದಲೇ ಅಕ್ಕ ನಮ್ಮ ಮಾತು ಕೇಳೋಕ್ಕಿಲ್ಲ, ಹಿಂದೆ ಹೋಗಿ ಏನು ಪ್ರಯೋಜನ? ಎಲ್ಲ ಗೊತ್ತಿದ್ದು ಕೇಳ್ತೀಯಲ್ಲ, ನಿನ್ಗೇನು ಹೇಳ ನಾನು ಅಲ್ವೋ? ಆವತ್ತು ನಾವೇನು ಬಂಗಾರಮ್ಮಂತ ಹೋದ್ವಿ, ಅವ್ಳು ಹೋಗಿದ್ಲು, ನಾವು ಒರೆಸ್ಕೊಂಡು ಬಂದ್ಬಿಟ್ವಿ. ನಿಮ್ಮ ಅಕ್ಕನೂ ಹಂಗೇನೆಯ? ಅವಳು ಏನೋ ಅಂತಾಳೆ, ಇವಳು ತಿರುಗಿಸಿ ಏನಾರು ಅಂದು ದೊಡ್ಡ ಜಗಳ ಆದರೆ ಏನಾರ ಮಾಡೋದು? ಅಯ್ಯೋ ಬಾಬು, ಅಲ್ಲಿ ಯಾರು ಮೊದಲೇ ಸರಿ ಇಲ್ಲ. ಅಲ್ಲೇನೋ ಕಿರಿಕಾದ್ರೆ ಮೊದಲು ಪ್ರಾಬ್ಲಮ್ ಆಗೋದು ನಮ್ಮಿಬ್ರಿಗೆ. ಬಾಯಲ್ಲಿ ನಮ್ಮಿಬ್ಬರಿಗೆ ಪ್ರಾಬ್ಲಮ್ಮು ಅಂತೀಯ, ಪ್ರಾಬ್ಲಮ್ ಬಂದರೆ ತಿಳ್ಕೊಂಡೋಯ್ತೀಯ. ಏ ಬಾಬು, ಹಂಗೇನ ಮಾಡ್ತೀನಿ ನಾನು. ಅಲ್ಲೇನೋ ಪ್ರಾಬ್ಲಮ್ ಆದರೆ ಎದೆ ಕೊಟ್ಟು ನಿಂತ್ಕೊತೀನಿ. ಅಪ್ಪ ಉತ್ತರ ಕುಮಾರ, ನಾನು ನೋಡಿದ್ದೀನಪ್ಪ ನೀನು ಎದೆಯ ಆವತ್ತು ಕೂಡಿಸ್ಬಿಟ್ಟು ಕರ್ಕೊಂಡೋಗಿ ಬಂಗಾರಮ್ಮನ ಮುಂದೆ ನಿಲ್ಲಿಸ್ಬಿಟ್ಟು ನೀನು ಓಡೋಗ್ಬಿಟ್ಟೆ. ನೆನೆಸ್ಕೊಂಡ್ರೆ ಈಗಲೂ ಭಯ ಆಯ್ತದೆ. ನೀನು ಇವಳು ಏನು ಮಾಡ್ಕೋತಾಳೋ ಏನು. ಹೊಸಿ ಬೇಗ ಹೋಗ. ಇವತ್ತು ಏನಾರ ಕಿರಿಕಾದ್ರೆ ನಾನು ನಿನ್ನ ಬುಟ್ಟು ಉಂಟಾಗದೆಯಾ? ಬಾಬಾ ಹೋಗೋಣ, ತಲೆ ಕೆಡ್ಸ್ಕೊಬೇಡ. ಅಮ್ಮರೇ, ನೀವು ಒಂದು ಕಿತ್ತ ತಿಂಗಳದ ಲೆಕ್ಕ ನೋಡ್ಬಿಡಿ. ಇಲ್ಲ ಕೋದಂಡ, ಇವತ್ತು ನಂಗೇನು ಹೇಳ್ಬೇಡ. ಹಂಗೆ ಯಾರ ಬಂದರೆ ನೀನೇನು ಮಾಡ್ಕ. ಸರಿ ಅಮ್ಮರೇ. ಇದೇನು ಹೊಸ ವಿಷಯನೇನೋ ಪುರ್ಸಿ, ನಿಮ್ಮ ಮಮ್ಮಿ ಯಾವಾಗಲೂ ಇದನ್ನೇ ತಾನೇ ಮಾಡೋದು. ಅಲ್ಲ ಸುಮಾ, ಈ ಕಿತ ಹೊಸಿ ಸೀರಿಯಸ್ ಆಗೇ ಮಾತಾಡ್ತಿದ್ರು. ನಮ್ಮ ಸ್ನೇಹಕ್ಕ ಇರೋವರೆಗೂ ನಿಮ್ಮ ಮಮ್ಮಿ ಏನೂ ಮಾಡೋಕ್ಕಾಗಲ್ಲ ಬಿಡು. ನಾನು ಅದನ್ನೇ ಅನ್ಕೊಂಡೆ, ಆದ್ರೆ ಏನು ಮಾತಾಡ್ಕೊತಿದ್ರು ಪುರ್ಸಿ? ಯಾರೋ ರೌಡಿಗಳನ್ನ ಕರ್ಕೊಬಂದು ಮೆಸ್ನು ಮನೆನೂ ಖಾಲಿ ಮಾಡಿಸ್ಬೇಕು ಅಂತ ಮಮ್ಮಿ ಹೊಂಟೈತೆ ಕಣಕ್ಕ. ಏ ಬಿಡು, ನಾವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಏ ಸುಮಾ, ನೀನು ಸುಮ್ಕಿರ. ನೇಹಕ್ಕ ಕಾನೂನು ವಿರುದ್ಧ ಹೋದ್ರೇನಂತೆ, ಕಾನೂನು ಮೀರಿದವ್ರ ಸಪೋರ್ಟ್ ನಮ್ಗೈತೆ ಅಂತ ಮಾತಾಡ್ಕೊತಿದ್ರು ಕಣಕ್ಕ. ಅದು ಯಾರು ಅಂತ ಏನಾನ ಹೇಳಿದ್ರು ಪುರ್ಸಿ? ಯಾರೋ ಹೆಸರು ಹೇಳಿದ್ರು ಕಣಕ್ಕ, ಮರ್ತೋಯ್ತು ನನಗೆ. ಆದರೆ ಮಮ್ಮಿ ಮಾತಾಡಿದ್ದು ನೋಡಿದ್ರೆ ಇಷ್ಟೊತ್ತಿಗಾಗಲೇ ಅವರು ಮೆಸ್ತಕ್ಕೆ ಹೋಗಿರ್ಬೋದೇನೋ. ಸುಮಾ, ನಾನು ಆಗಿರ್ತೀನಿ, ನೀನು ಡಬ್ಬಿ ತಗೊಂಡು ಬಾರವಾ? ಅಕ್ಕ, ಏನಕ್ಕ ನೀನು ಇವ್ನು ಹೇಳಿರೋದಕ್ಕೆ ಭಯ ಪಟ್ಕೊಂಡು ಹೋಗ್ತಿದ್ಯಾ? ನಿನ್ಗೆ ಇವೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಮನೆ ಡಬ್ಬಿ ತಗೊಂಡು ಬಾರವಾ? ಏನಿಲ್ಲ ಇವಳು ಇಲ್ಲೇ ನಿಂತ್ಕೊಂಡು ಮನೆ ನೋಡ್ತಾವಳೆ. ಏ ಬಾಬು, ಒಳಿಕೋಗಿ ಮಾತಾಡೋದು ಆಚೆ ಕರ್ಸ್ಕೊಂಡು ಮಾತಾಡೋದು ಯೋಚನೆ ಮಾಡ್ತಿರ್ಬೇಕು. ಒಳಕ್ಕೆ ಹೋದ್ರೆ ಬಂಗಾರಮ್ಮ ನಿಮ್ಮ ಅಕ್ಕನ ಉಪ್ಪಿನಕಾಯಿ ಹಾಕೊಂಡ್ಬಿಡ್ತಾಳೆ. ನೀನು ಹೇಳಿದಕ್ಕೆಲ್ಲ ಉಲ್ಟನೆ ಮಾಡ್ತಾವಳ, ಕಾಲು ನೋಡಿ ಒಳಕೋಯ್ತಾವಳೆ. ದೊಡ್ಡ ರಾಮಾಯಣ ಆಗೋಯ್ತಲ್ಲ. ಒಳಿಕೆ ಏನು ನಡೀತದೆ ನೋಡು ಬಾಬಾ. ಏ ಬಾಳಗ ಓದ್ಕಿತ ಬಂದ ಉಗಿಸ್ಕೊಳ್ಳಿಲ್ವಾ? ಉಗಿಸ್ಕೊಂಡಿದ್ದೆ. ಹಾಂ, ನೀನು ಉಗಿಸ್ಕೊಂಡ್ರೆ ನೆನಪಿರೋದಪ್ಪ. ಉಗಿಸ್ಕೊಂಡಿದ್ದು ನಾನು. ಬಂಗಾರಮ್ಮನ ದನಿ ಕೇಳಿದ ತಕ್ಷಣ ಓಡೋದಲ್ವ ನೀನು? ಬಾಬು, ಆಗ ನಿನ್ನ ಜೊತೆ ಬಂದಾಗ, ಈಗ ಅಕ್ಕನ ಜೊತೆ ಬಂದಿದ್ದೀವಿ, ಆಗಲ್ಲ ಅಕ್ಕನ ಬಿಟ್ಟೋಗಾಗ್ತದೆ. ಬಾ ಬಾ. ಏ ಬಾಬು, ಬಂಗಾರಮ್ಮನವ್ರೆ, ಬಂಗಾರಮ್ಮನವ್ರೆ, ಬಂಗಾರಮ್ಮನವ್ರೆ. ಯಾರ್ರಿ ನೀವು? ಹಂಗೆಲ್ಲ ಒಳಗೆ ಬರೋಂಗಿಲ್ಲ, ನಡ್ರಿ ಆಚೆಗೆ. ಬಂಗಾರಮ್ಮನವ್ರಿಲ್ವಾ? ನಾನು ಆಗ್ಲೇ ಹೇಳಿದ್ದಲ್ಲ, ನಡ್ರಿ ಆಚೆಗೆ. ಬಂದಾಗ್ಲೆಲ್ಲ ನಡೀರಿ ಆಚೆಗೆ ಅಂತೀಯಲ್ಲ, ಇದನ್ನ ಹೇಳಕ್ಕೆನಾ ಈ ಮನೆಯಾಗ ನಿನ್ನ ಇಟ್ಕೊಂಡಿರೋದು? ಕಳೆ, ನಿಮ್ಮ ಅಕ್ಕ ಇಷ್ಟೊಂದು ಸತ್ ಮಾಡ್ತಾವಳೆ ಅಂದ್ರೆ ಮನೆಯಲ್ಲಿ ಬಂಗಾರಮ್ಮ ಇಲ್ಲಿ ಅನಿಸ್ತದೆ ಕಣವು. ನಿನ್ನ ಅಮ್ಮವರು ಗುಡಿಯಾಗಿಂದ ಇನ್ನೂ ಬಂದಿಲ್ವಾ? ಕರಿ ಅವ್ರನ್ನ, ಅವ್ರ ತವ ನಾನು ಮಾತಾಡ್ಬೇಕು. ಈಗ ಅಮ್ಮವ್ರನ್ನ ನೋಡೋಕ್ಕಾಗಲಿಲ್ಲ, ಮೊದಲು ಮನೆಯಿಂದ ಆಚೆ ನಡೀರಿ. ನೀನ್ ನನ್ಗೆ ಆರ್ಡರ್ ಮಾಡಬೇಡ.
ಅವ್ರನ್ನ ನೋಡ್ದೆ ನಾನು ಇಲ್ಲಿಂದ ಹೋಗಕ್ಕಿಲ್ಲ. ಕರಿ ಅವ್ರನ್ನ. ಕೊಟ್ಟಿದ್ ಮಾತನ್ನ ಮೀರಕ್ಕಿಲ್ಲ ಅಂತ ಎಲ್ರ ಮುಂದೆ ಕೊಚ್ಕೊಂತಿರಲ್ಲ. ನಮಗ್ ಕೊಟ್ಟ ಮಾತನ್ನ ಮೀರೋರಲ್ಲ ನಿಮ್ ಬಂಗಾರಮ್ಮ. ಕರಿ ಅವ್ರನ್ನ. ಕೊಟ್ಟ ಮಾತನ್ನ ಮೀರಿದ್ರೆ ನಮ್ಮ ಪ್ರಾಣ ಬಿಟ್ಟಂಗೆ. ಯಾರು ನೀನು? ಏನ್ ಸಮಸ್ಯೆ? ಈಗಲಾದರೂ ಡೈರೆಕ್ಟಾಗಿ ಸಾರಿ ಕೇಳೋದು ಬೆಟರ್ ಅನ್ಸುತ್ತೆ. ಸಾನಾ ಅವರೇ, ಯಾರೋ ರೌಡಿಗಳನ್ನ ಕರ್ಕೊಬಂದು ಮೆಸ್ನು ಮನೆನೂ ಖಾಲಿ ಮಾಡಿಸ್ಬೇಕು ಅಂತ ಮಮ್ಮಿ ಹೊಂಟೈತೆ ಕಣಕ್ಕ. ನಾನು ನಿಮ್ಮ ಹತ್ರ ಸಾರಿ. ಸಾನವ್ರೆ, ಸಾನವ್ರೆ, ಯಾಕೆ ಇಷ್ಟು ಕೋಪ ನನ್ನ ಮೇಲೆ? ನಾನು ಏನಂತ ತಪ್ಪು ಮಾಡಿದೆ? ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೆ, ದೊಡ್ಡ ಅಪರಾಧ ಆಯ್ತಾ? ಸರಿ ಸಾನವ್ರೆ, ಇನ್ಮೇಲೆ ನೀವೇ ಬಂದು ಮಾತಾಡ್ಸೋವರೆಗೂ ನಾನು ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಕಂಠಿ, ಅತ್ತೆ ಅಷ್ಟು ಬ್ರಾಡ್ ಮೈಂಡೆಡ್ ಆಗಿರೋರು ತುಂಬಾ ಕಡಿಮೆನೇ ಅಲ್ವಾ? ಎಷ್ಟು ಕ್ಯಾಶುಯಲ್ ಆಗಿ ನಿನ್ನ ಹೊರಗೆ ಹೋಗೋದಕ್ಕೆ ಬಿಡ್ತಾರೆ ನೋಡು. ಐ ಲವ್ ಇಟ್. ಇದು 2ನೇ ಸಲ ಅಲ್ವಾ ಕಂಠಿ? ಅಂದ್ರೆ ನಾನು ನೀನು ಹೀಗೆ ಒಟ್ಟಿಗೆ ಕಾರಲ್ಲಿ ಹೋಗ್ತಿರೋದು ಇದು 2ನೇ ಸಲ ಅಲ್ವಾ ಅಂದೆ. 2ನೇ ಕಿತನ ಮೊದಲೇ ಹೋಗಿದ್ವಿ. ಮರ್ತ್ ಹೋಯ್ತಾ ಮಾವ? ರೋಡಲ್ಲಿ ನನಗೆ ಡಿಕ್ಕಿ ಹೊಡೆದು ನಾನು ನೀನು ಇಬ್ರು ಒಟ್ಟಿಗೆ ನಿಮ್ಮ ಮನೆಗೆ ಹೋಗಿದ್ವಲ್ಲ. ಕಂಠಿ, ನಾನಿನ್ನ ಏನಂತ ಕರೀಲಿ? ಮಾವ ಅನ್ಲ ಅಥವಾ ಕಂಠಿ ಅವರೇ ಅನ್ಲ? ಹೆಂಗನ ಕರ್ಕ? ಆಕ್ಚುಲಿ ಒಂದು ಹೆಸರಿದೆ. ನಿನ್ನ ನಂಬರ್ನ ನನ್ನ ಫೋನಲ್ಲಿ ಹಾಗೆ ಸೇವ್ ಮಾಡ್ತೀನಿ ಗೊತ್ತಾ? ಇದೇನು ಗೊತ್ತಾಯ್ತಾ ಕಂಠಿ? ಸಾರಿ, ನಾನೇನು ಬೇಕು ಅಂತ ಕೇಳಿಲ್ಲ. ನಾನಿನ್ನ ಹೆಸರನ್ನ ಕ್ಯಾಂಡಿ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಕ್ಯಾಂಡಿ ಅಂದರೆ ಏನಂತಾರೆ? ಮಿಠಾಯಿ. ಮಿಠಾಯ? ಥೂ, ಯಾವಳ್ಗುರು ಇವಳು? ಇಲ್ಲೇ ನಾಗ ಜಂಗನ ಇಲ್ಲಿಂದ ಕರ್ಕೊಂಡೋಗ್ಲ ನನ್ನ. ಈಟೊತ್ತು ಗಂಟ್ಲು ಬಿರಿಯಂಗೆ ಮಾತಾಡ್ದೆ. ಈಗೇನು ಸದ್ದೇ ಇಲ್ಲ. ನೀನು ಯಾರು, ಏನು ಸಮಸ್ಯೆ ಅಂತ ಕೇಳ್ದೆ. ಅದು ನಾನು ರಾಜೇಶ್ವರಿ ಅಂತ ಗೋಪಾಲಕೃಷ್ಣನ್ ಎಂತಿ. ನನ್ನ ಹೆಸರು ಹೇಳ್ತಾವಳಲ್ಲೋ, ಸತ್ಯನ.
ಅಮ್ಮವ್ರೆ, ನಾನಿಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ. ಹೊಸಿ ಜೋರಾಗಿ ಮಾತಾಡ್ಬಿಟ್ಟೆ, ಸಂಸ್ಬಿಡಿ. ನಾನಿಲ್ಲಿಗೆ ಬಂದಾಗ ಇವಯ್ಯ ನಿಮಗೆ ಫೋನು ಮಾಡೋಕ್ಕಿಲ್ಲ ಅಂದ್ಬಿಟ್ರು. ನೀವು ಯಾವಾಗ ಗುಡಿಯಿಂದ ಬರ್ತಿರೋ ಅಂತ ಕಾಯ್ಕೊಂಡಿದ್ದೆ. ಆತರದಾಗೆ ಒಂದು 4 ಮಾತು ಹೆಚ್ಚಿಗೆ ಆಡ್ಬಿಟ್ಟಿವ್ನಿ, ಕ್ಷಮಿಸ್ಬಿಡಿ. ಗೋಪಾಲ್ ಕೃಷ್ಣ ಅಂದರೆ ದ್ಯಾವಿಪುರದವನ? ನಿಮ್ಮ ತವ ಒಂದು ಡೀಲ್ ಕೊಟ್ಟಿದ್ರಲ್ಲ, ಅದೇ ನೀವಿನ್ನೂ ಕೆಲಸ ಮಾಡಿಕೊಟ್ಟಿಲ್ವಲ್ಲ ಅಮ್ಮವ್ರೆ. ಕೊಟ್ಟ ಮಾತು ಮೀರಕ್ಕಿಲ್ಲ, ನಮಗೆ ಮೋಸ ಮಾಡೋಕ್ಕಿಲ್ಲ ಅಂತ ನಾನು ನಂಬಿದ್ದೆ. ಈಗಲೂ ನಿನ್ನ ಮಾತಿಗೆ ನಾವೇನು ಮೋಸ ಮಾಡ್ತಿಲ್ಲ ರಾಜೇಶ್ವರಿ. ಸಮಯ ಹೊಸಿ ಹೆಚ್ಚಿಗೆ ತಕ್ಕತ್ತಿರ್ಬೋದು ಅಷ್ಟೇ. ನಮ್ಮ ಹುಡುಗರು ನಿನ್ನ ಕೆಲಸ ಮಾಡಿಕೊಡ್ತಾರೆ. ನನಗೆ ನಂಬಿಕೆ ಹೊಂಟೋಗೈತೆ ಅಮ್ಮವ್ರೆ. ನಿಮ್ಮನ್ ಬಿಟ್ರೆ ಇದನ್ನೆಲ್ಲ ನಾನು ಯಾರ ತವ ಹೇಳ್ಕೊಳ್ಳಿ. ನಮ್ಮ ಜಾಗನೂ ಕಿತ್ಕೊಂಡು ಹಣನೂ ಕಿತ್ಕೊಂಡು ಕೇಳಾಗ ಒಂದು ಕೊಡು ಅಂತ ಕೇಳಕ್ ಹೋದ್ರೆ ಆ ಹೆಂಗ್ಸು ಏಟೆಲ್ಲ ಮಾತಾಡ್ಲು ಗೊತ್ತಾ ಅಮ್ಮವ್ರೆ. ನಿಮ್ಮ ಹೆಸರು ಹೇಳಿದ್ರು ಅವಳು ದಿಗುಲ್ ಬೀಳಲಿಲ್ಲ. ಆ ಬಂಗಾರಮ್ಮನ ಅಂತವ್ರೆಲ್ಲ ನನ್ನ ಕಾಲಿಗೆ ಧೂಳಿಗೆ ಸಮ ಅನ್ಬಿಟ್ಲು ಅಮ್ಮವ್ರೆ. ಕಂಠಿ, ನೀ ನನ್ನ ಹೆಸರು ನೀನಂತ ಸೇವ್ ಮಾಡ್ಕೊಂಡಿದ್ಯಾ? ಏನೂ ಇಲ್ಲ. ಯಾಕೆ ಮುಖ ಕೊಟ್ಟು ಮಾತಾಡಿಸ್ತಿಲ್ಲ? ಕ್ಯಾಂಡಿ, ಹೇ, ಕ್ಯಾಂಡಿ ಅನ್ನೋ ಹೆಸರು ಚೆನ್ನಾಗಿದೆ ಅಲ್ವಾ? ಇನ್ಮೇಲೆ ನಿನ್ನ ಹೆಸರನ್ನ ಕಂಠಿ ಬದಲು ಕ್ಯಾಂಡಿ ಅಂತಾನೆ ಕರಿತೀನಿ. ನನ್ನ ಕರ್ಮ ಕೇಳೋಕ್ಕೆ ಕೆಟ್ಟದಾಗೈತೆ, ಕ್ಯಾಂಡಿ ಅಂತೆ. ಯಾಕೆ ನಾನು ನೋಡ್ತಿಲ್ಲ ಕ್ಯಾಂಡಿ? ಓ, ಸಂಕೋಚನಾ? ಅದ್ ನಂಗೆ ಗೊತ್ತು ಬಿಡು, ಅತ್ತೆ ಹೇಳಿದ್ದಾರೆ. ಹೌದು, ನಿಜವಾಗ್ಲೂ ನೀನು ನನ್ನ ನಂಬರ್ ಸೇವ್ ಮಾಡ್ಕೊಂಡಿಲ್ವಾ? ಇದೇನ್ ಕ್ಯಾಂಡಿ, ನನ್ನ ನಂಬರ್ ಸೇವ್ ಮಾಡೇ ಇಲ್ಲ ನೀನು. ಹೋಗ್ಲಿ ಬಿಡು, ನಾನೇ ಸೇವ್ ಮಾಡ್ತೀನಿ. ಏನಂತ ಮಾಡ್ಲಿ? ಹಿಂಸೆ ಅಂತ ಮಾಡು. ಸದ್ಯಕ್ಕೆ ಪೂರ್ವಿ ಅಂತಾನೆ ಮಾಡ್ತೀನಿ, ಆಮೇಲೆ ನೀನೇ ನನ್ಗೊಂದು ಹೆಸರು ಕೊಡು. ಕ್ಯಾಂಡಿ, ತಗೋ. ಈ ಚಾಕ್ಲೇಟ್ಸ್ ಎಲ್ಲ ನಿಂಗೆ. ಯೂಶಲಿ ಹುಡುಗರು ಹುಡುಗಿರಿಗೆ ಕೊಡ್ತಾರೆ, ಆದರೆ ನಾನು ನಿನಗೆ ಕೊಡ್ತಿದ್ದೀನಿ. ಇವತ್ತಿಡೀ ದಿನ ನಾನು ನಿನಗೆ ಒಂದಾದ್ಮೇಲೆ ಒಂದು ಗಿಫ್ಟ್ ಕೊಡ್ತಾನೆ ಇರ್ತೀನಿ. ಕೊನೆಯಲ್ಲಿ ನೀನು ನನಗೇನಾದರೂ ಕೊಡಬೇಕು, ಆಯ್ತಾ ಕ್ಯಾಂಡಿ? ತಗೋ. ಅಲ್ಲ ಎಂದೇಳು. ನನ್ನ ಗಂಡ ನಿಮ್ತವ ಯಾಕೆ ತಡ ಆಯ್ತೈತೆ ಅಂತ ಕೇಳಕ್ ಬಂದಾಗ ನೀವು ಬೋಯ್ದು ಕಳಿಸ್ಬಿಟ್ರಂತೆ. ಅವತ್ತಿನಿಂದ ಆ ವಯ್ಯ ಕೆಲ್ಸಕ್ಕೂ ಹೋಗ್ದೆ, ಹಾಸಿಗೆ ಮೇಲೆ ಬಿದ್ದೋದೆ. ನನ್ನ ಗಂಡ ಹುಷಾರಾಗಬೇಕು ಅಂದ್ರೆ ಆ ಜಾಗ ನಮಗೆ ಸಿಗ್ಬೇಕು ಅಮ್ಮವ್ರೆ. ಅಮ್ಮವ್ರೆ, ನನ್ನ ತಾಳಿ ಉಳಿಬೇಕು ಅಂದ್ರೆ ನೀವೇ ನಂಗೆ ಸಹಾಯ ಮಾಡಬೇಕು. ನೀವೆಂಗೆ ನಿಮ್ಮ ಮನೆಯವ್ರ ಮ್ಯಾಕೆ
ಪ್ರೀತಿ ಮಾಡಿಕೊಂಡಿದ್ದೀರೋ ಹಂಗೆ ನಾನುವೆ ನನಗೆ ಮನೆನೇ ಎಲ್ಲ. ನನಗೊಬ್ಬ ಮಗ ಅವನೇ ಅಮ್ಮವ್ರೆ, ಅವನಿಗೆ ನಾನು ಅಂದರೆ ಪ್ರಾಣ. ನಾನು ಹಿಂಗೆಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ರೆ ಅಯ್ಯೋ ಶಿವನೇ, ನಮ್ಮನ್ನ ಯಾರಪ್ಪ ಕಾಪಾಡೋದು? ಅಳಬೇಡ ಅಳಬೇಡ ಅಂದೆ. ಇದು ಕೇವಲ ಜಾಗದ ವಿಷಯ, ಯಾವಾಗನ ಮಾಡ್ಬೋದು ಅಂತ ನಮ್ಮ ಕಡೆಯವ್ರು ಅಸಡ್ಡೆ ಮಾಡೋರೆ ಅನಿಸ್ತೈತೆ. ನಿಮ್ಗೆ ಈಟೆಲ್ಲ ಕಷ್ಟ ಐತೆ ಅಂತ ನನಗೆ ದಿಟ್ಟವಾಗ್ಲೂ ಗೊತ್ತಿರಲಿಲ್ಲ. ನಾನು ಇವತ್ತೇ ನಿನ್ನ ಜೊತೆ ಬರ್ತೀನಿ, ಇವತ್ತೇ ಇದಕ್ಕೊಂದು ನ್ಯಾಯ ಕೊಡಿಸ್ತೀನಿ. ನಡಿ. ಮಾತು ಕೊಡ್ತೀನಿ, ಕೊಟ್ಟ ಮಾತನ್ನ ಪ್ರಾಣ ಹೋದ್ರೂ ಮೀರಕ್ಕಿಲ್ಲ.